ಯಾವುದೇ ಥರ ಪೊಸಿಷನ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಈಗ ಮಾರ್ಕೆಟ್ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಸೊ ಈಗ ಒಂದು ಸ್ಪೆಕ್ಯುಲೇಟಿವ್ ನ್ಯೂಸ್ ಏನು ಬರ್ತಾ ಇದೆ ಅಂದರೆ ಎಲ್ಲ ಇನ್ಫ್ಲುಯೆನ್ಸರ್ಸು ಆಮೇಲೆ ಎಲ್ಲ ಯೂಟ್ಯೂಬರ್ಸು ಅಥವಾ ಟಿ ವಿ ಚಾನಲ್ಗಳಾಗಲಿ ಸೊ ಟ್ಯಾಕ್ಸ್ ರೇಟು 30% ಫ್ಲ್ಯಾಟ್ ಮಾಡ್ತಾರೆ. ಸೊ ಎನಿ ಎಫ್ ಆ್ಯಂಡ್ ಟ್ರೇಡ್ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಡೆರಿವೇಟಿವ್ ಟ್ರೇಡು ಏನು ತೊಗೋತೀರ ಅದ್ರ ಮೇಲೆ ನಿಮಗೆ 30% ಟ್ಯಾಕ್ಸು ಫ್ಲ್ಯಾಟಾಗಿ ಚಾರ್ಜ್ ಮಾಡ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಇನ್ಕಮ್. ಅದು ನೀವು 10,000 ಅರ್ನ್ ಮಾಡಿ 1,00,000 ಆದರೂ ಮಾಡಿ 5,00,000 ಆದರೂ ಮಾಡಿ 20,00,000 ಆದರೂ ಮಾಡಿ 20,00,000 15 lakh ಆ್ಯಂಡ್ ಅಬೌವ್ ಆಲ್ರೆಡಿ 30% ಟ್ಯಾಕ್ಸ್ ಆಲ್ರೆಡಿ ಇರುತ್ತೆ. ಬಟ್ ಇವನ್ ಇಫ್ ಯು ಅಂದರೆ 10,000 ಅರ್ನ್ ಮಾಡಿದ್ರೂ ನಿಮಗೆ ಟ್ಯಾಕ್ಸ್ ಬೀಳೋ ಚಾನ್ಸಸ್ ಇದೆ ಅಂತ ಎಲ್ಲ ನ್ಯೂಸ್ ಚಾನಲು ಎಲ್ಲರೂ ಇದು ಸ್ಪೆಕ್ಯುಲೇಟ್ ಮಾಡಿ ಅದನ್ನು ಒಂದು ಪ್ರಿಡಿಕ್ಟ್ ಮಾಡ್ತಾಯಿದ್ದಾರೆ. ಬಟ್ ಆ ಚಾನ್ಸಸ್ಸು 30% ಹಾಕೋ ಚಾನ್ಸಸ್ಸು ಬಹಳ ಕಮ್ಮಿ ಇದೆ. ಏನಕ್ಕೆ ಅಂದರೆ ಸೊ ಪ್ರಾಬ್ಲಮ್ ಏನಾಗುತ್ತೆ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ ಆಯಿತಾ. ಸೊ ಈ ಮಾರ್ಕೆಟ್ ಯಾರಾದರೂ ಪೊಸಿಷನ್ ಇದರಲ್ಲಿ ಹೋಲ್ಡ್ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಅದನ್ನು ಹೆಡ್ಜ್ ಮಾಡೋಕ್ಕಂತ ನಿಫ್ಟಿ ಡೆರಿವೇಟಿವ್ಸು, ಬ್ಯಾಂಕ್ ನಿಫ್ಟಿ ಡೆರಿವೇಟಿವ್ಸು, ಸ್ಟಾಕ್ ಡೆರಿವೇಟಿವ್ಸು ಎಲ್ಲನೂ ಲಾಂಚ್ ಆಗಿರೋದು ಆಯಿತಾ. ಸೊ ಅದನ್ನು ನೀವು ಯಾವಾಗ ಸ್ಪೆಕ್ಯುಲೇಟಿವ್ ಇನ್ಕಮ್ ಆಗುತ್ತೆ, ಯಾವುದೋ ಸ್ಟಾಕನ್ನು ಇಂಟ್ರಾಡೇ ಮಾಡಿದ್ರೆ, ಸ್ಟಾಕು ಪರ್ಟಿಕ್ಯುಲರ್ ಇಕ್ವಿಟಿ ಹೋಲ್ಡಿಂಗ್ನ ಇಂಟ್ರಾಡೇ ಮಾಡಿದ್ರೆ ಅದು ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದನ್ನೇ ನೀವು ಡೆರಿವೇಟಿವಲ್ಲಿ ಟ್ರೇಡಿಂಗ್ ಮಾಡಿದ್ರೆ, ಡೆರಿವೇಟಿವಲ್ಲಿ ಇಂಟ್ರಾಡೇ ಆದರೂ ಮಾಡಿ, ಡೆಲಿವರಿ ತೊಗೊಂಡಾದರೂ ಮಾಡಿ, ಏನಾದರೂ ಮಾಡಿ. ಡೆರಿವೇಟಿವ್ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಯಾವುದಾದ್ರೂ ಸೆಗ್ಮೆಂಟಲ್ಲಿ ಇರ್ಬೋದು. ಸೊ ಎರಡೂ ಸೆಗ್ಮೆಂಟಲ್ಲೂ ನೀವು ಏನಾದರೂ ಟ್ರೇಡ್ ಮಾಡಿದ್ರೆ ಅದು ಬಿಸ್ನೆಸ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದು ಸ್ಪೆಕ್ಯುಲೇಟಿವ್ ಅಲ್ಲ, ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನನ್ನ ಹತ್ರ ಒಂದು 10,00,000 ಪೋರ್ಟ್ಫೋಲಿಯೋ ಹೋಲ್ಡಿಂಗಲ್ಲಿದೆ ಅಂತಂದರೆ ಸೊ ಆ ಪೊಸಿಷನ್ನ ಹೆಡ್ಜ್ ಮಾಡೋಕ್ಕೋಸ್ಕರ ಡೆರಿವೇಟಿವ್ ಲಾಂಚ್ ಮಾಡಿರೋದು. ಸೊ ಅದರಲ್ಲಿ ಮಾಡೋದರಲ್ಲಿ ನಿಮಗೆ ಯಾವುದೇ ಥರದ್ದು ಏನಂತಾರೆ ರಾಂಗ್ನೆಸ್ ಇಲ್ಲ ಅಲ್ಲಿ. ಸೊ ಇವರು ಎಲ್ಲರೂ ಏನು ಸ್ಪೆಕ್ಯುಲೇಟ್ ಮಾಡ್ತಾರೆ, ಬೇರೆ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ಲು ಕರೆನ್ಸಿ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಬೇಜಾನಿದೆ, ಬಿಟ್ಕಾಯಿನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಬೇಜಾನಿದೆ, ಆಮೇಲೆ ಫ್ಯಾಂಟಸಿ ಕ್ರಿಕೆಟ್ ಲೀಗ್ಸು ಅದರಲ್ಲಿ ಆ ಥರ ಗೇಮ್ಸು ಅದರಲ್ಲೆಲ್ಲ 30% ಸ್ಲ್ಯಾಬ್ ಇದೆ. ಅದು ಎಲ್ಲನೂ ಸ್ಪೆಕ್ಯುಲೇಟಿವ್. ಬಟ್ ಸ್ಟಾಕ್ ಮಾರ್ಕೆಟು ಸ್ಪೆಕ್ಯುಲೇಟಿವ್ ಅಲ್ಲ, ಇದರಲ್ಲಿ ಆ ಥರ ಎಲ್ಲ ಟ್ಯಾಕ್ಸಸ್ಸು ಹಾಕೋಕ್ಕೆ ಬರೋಲ್ಲ. ಸೊ ಅದು ಒಂದು ಫೇಕ್ ನ್ಯೂಸ್ ಆಗಿ ಈಗ ಹೊರಗಡೆ ಬರ್ತದೆ. ಒಂದು ವೇಳೆ ಅದು ನಿಜವಾಗಿ ನ್ಯೂಸ್ ಬಂದರೆ, ಈಗ ನೆಕ್ಸ್ಟ್ ಬಜೆಟ್ ಸೆಷನಲ್ಲಿ ಅವ್ರು ಏನಾದರೂ ಆ ಥರ ಅನೌನ್ಸ್ಮೆಂಟ್ ಮಾಡಿದ್ರೆ ಏನಾಗುತ್ತೆಪ್ಪ ಅಂದರೆ ಮಾರ್ಕೆಟ್ ಸಡನ್ನಾಗಿ ಲೋವರ್ ಸರ್ಕ್ಯೂಟು ಅಂದರೆ 10%, 5%, 15%, 20% ಲೆವೆಲಿಗೆ ಫಾಲ್ ಆಗಿ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಯಾಕಂದರೆ ಆ ಥರ ಸೆಗ್ಮೆಂಟು, ಆ ಥರ ಟ್ಯಾಕ್ಸಸ್ಸು ಯಾವ ಕಂಟ್ರಿಲೂ ಯಾರೂ ಹಾಕೋಕ್ಕೆ ಆಗೋದೇ ಇಲ್ಲ. ಅದು ಅಗೇನ್ಸ್ಟ್ ದ ರೆಗ್ಯುಲೇಷನ್ ಹೋಗುತ್ತೆ ಆ ಥರ ಏನಾದರೂ ಮಾಡಿದ್ರೆ, ಆ ಥರ ಏನಾದರೂ ಟ್ಯಾಕ್ಸ್ ಇಂಪ್ಲಿಕೇಶನ್ ತಂದರೆ. ಯಾಕಂದರೆ ಡೆರಿವೇಟಿವ್ ಈಸ್ ಅ ಸಿಸ್ಟಮೆಟಿಕ್ ಪ್ರಾಡಕ್ಟು, ಅದು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆಗಿರೋದು. ಬೇರೆ ಕಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಎಲ್ಲ ಆಗಿರ್ಬೋದು ಅಥವಾ US ಆಗಿರ್ಬೋದು, ಇನ್ನೂ ಡೆರಿವೇಟಿವಲ್ಲಿ ಇನ್ನೂ ಡೀಪಾಗಿ ಪ್ರಾಡಕ್ಟ್ಸ್ಗಳಿದೆ. ಬರೀ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಇದು ಅಥವಾ ಫ್ಯೂಚರ್ ಟ್ರೇಡಿಂಗ್ ಅಂತ ಅಷ್ಟೇ ಅಲ್ಲ, ಅದರಲ್ಲಿ ಎಕ್ಸಾಟಿಕ್ ಆಪ್ಷನ್ಸ್ ಬರುತ್ತೆ, ಬಹಳಷ್ಟು ಪ್ರಾಡಕ್ಟ್ಗಳಿದೆ. ಅದನ್ನು ಫ್ಯಾಸಿನೇಟಿಂಗ್ ಪ್ರಾಡಕ್ಟ್ಸ್ಗಳಿದೆ ಆಯಿತಾ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಓನ್ಲಿ ಇಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಎರಡೇ ಪ್ರಾಡಕ್ಟ್ ಇರೋದು. ಅದರಲ್ಲಿ ಇವರು ಇಷ್ಟೊಂದೆಲ್ಲ ರೂಲ್ಸ್ ರೆಗ್ಯುಲೇಷನ್ ತಂದರೆ ಇಟ್ ವಿಲ್ ರಿಟೇಲ್ಸ್ಗಿಂತ ಮ್ಯೂಚುವಲ್ ಫಂಡ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಅವರೆಲ್ಲ ಎಫೆಕ್ಟ್ ಆಗುತ್ತೆ. ಅವರೆಲ್ಲ ಪೊಸಿಷನ್ ಹೆಡ್ಜ್ ಮಾಡಬೇಕು. ಸೊ ಮ್ಯೂಚುವಲ್ ಫಂಡು 90% ಪೊಸಿಷನ್ನು ಬಿಲ್ಡ್ ಮಾಡಿದರೆ ಸೊ ಅದು 10% ಅಮೌಂಟ ಏನು ಮಾಡುತ್ತೆ, ಹೆಡ್ಜಿಂಗೋಸ್ಕರ ಅವರು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಪೊಸಿಷನ್ಗಳನ್ನು ತೊಗೊಂಡಿಟ್ಕೊಂಡಿರ್ತಾರೆ. ಸೊ ಕರೆನ್ಸಿ ಹೆಡ್ಜಿಂಗ್ ಮಾಡಿರ್ತಾರೆ. ಕರೆನ್ಸಿ ಫಾರ್ ಎಕ್ಸಾಂಪಲ್ ಯಾರಾದರೂ ಎಕ್ಸ್ಪೋರ್ಟರ್ ಇರ್ತಾನೆ, ಅವನು ಒಂದು 50,00,000 ಮಾಲ್ ಹೋಗ್ತಾಯಿದೆ, ಮಾಲ್ ಬರ್ತಾಯಿದೆ ಅಂತಂದರೆ ಆ ಕರೆನ್ಸಿ ವೇರಿಯೇಷನ್ ಆಗಬಾರ್ದು ಅಂತ ಆ ಪೊಸಿಷನ್ನ ಹೆಡ್ಜ್ ಮಾಡಿರ್ತಾನೆ ಆಯಿತಾ, ಕರೆನ್ಸಿ ಆಪ್ಷನ್ಸ್ಗಳನ್ನು ತೊಗೊಂಡ್ಬಿಟ್ಟು. ಸೊ ಆ ಥರ ಡಿಫ್ರೆಂಟ್ ಯೂಸ್ ಕೇಸಸ್ ಇದೆ, ಡಿಫ್ರೆಂಟ್ ಇದೆ. ಮ್ಯೂಚುವಲ್ ಫಂಡ್ ಇಂಡಿಯಾದಲ್ಲಿ 90%, 60-70% ಆಫ್ ದಿ ಸೇವಿಂಗ್ಸ್ ಆರ್ ಗೋಯಿಂಗ್ ಟು ಮ್ಯೂಚುವಲ್ ಫಂಡ್. ಮೊದಲು FD ಅಲ್ಲಿ ಹೋಗ್ತೈತೆ, ಈಗ ಮ್ಯೂಚುವಲ್ ಫಂಡಲ್ಲಿ ಹೋಗ್ತದೆ. ಇನ್ನು ಉಳಿದವರು ಡೈರೆಕ್ಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾರೆ, ಇಂಡೆಕ್ಸ್ ಫಂಡ್ ಮಾಡ್ತಾರೆ, ಆಮೇಲೆ ಡೆರಿವೇಟಿವ್ ಟ್ರೇಡಿಂಗ್ಸು ಮಾಡ್ತಾರೆ. ಸೊ ಕಂಪೇರಿಟಿವ್ಲಿ ದಿ ಇನ್ವೆಸ್ಟ್ಮೆಂಟ್ ಆಫ್ ಮಾರ್ಕೆಟ್ ಈಸ್ ಹೈ. ಓಕೆ, ಟ್ರೇಡಿಂಗ್ ವಾಲ್ಯೂಮು ಹೈ ಇದೆ, ಇಲ್ಲ ಅಂತಿಲ್ಲ. ಇನ್ವೆಸ್ಟ್ಮೆಂಟ್ ಇದೆ ಅಂತಲೇ ಟ್ರೇಡಿಂಗ್ ವಾಲ್ಯೂಮ್ ಇರೋದು, ಟ್ರೇಡಿಂಗ್ ವಾಲ್ಯೂಮ್ ಇದೆ ಅಂತಲೇ ಇನ್ವೆಸ್ಟ್ಮೆಂಟ್ ಆಗೋದು. ಸೊ ಎರಡೂ ಅದು ಒಂಥರ ಎಕ್ಸ್ಪ್ರೆಸ್ ವೇದು 2 ಲೈನ್ಸ್ ಇದ್ದಂಗೆ, ಒಂದಿನ ಬಿಟ್ಟು ಒಂದು ಇರೋಕ್ಕಾಗಲ್ಲ, ಒಂದಿನ ಬಿಟ್ಟು ಒಂದು ಇರೋಕ್ಕಾಗಲ್ಲ. ಸೊ ಆ ಥರ ನ್ಯೂಸ್ಗಳಿಗೆ ಇದು ಆಗಬೇಡಿ, ಆ ಥರ ಪ್ಯಾನಿಕ್ ಆಗಬೇಡಿ. ಆ ಥರ ಏನಾದರೂ ಬರೋದೇ ಇದ್ದರೆ ಇಷ್ಟೊತ್ತಿಗೆ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಡ್ತಿತ್ತು. ಆ ಥರ ಹೊರಗೆ ಚಾನ್ಸಸ್ ಇಲ್ಲ, ಟೆನ್ಷನ್ ತೊಗೋಬೇಡಿ. ಆ ಥರ ಇದು ಟ್ಯಾಕ್ಸಸ್ ಬರೋಲ್ಲ. ಒಂದು ಸಲ ನಿಮ್ದು ಇನ್ಕಮ್ ಜಾಸ್ತಿ ಏನಾಗುತ್ತೆ, ಸೊ ನಿಮ್ಮ ಟ್ಯಾಕ್ಸ್ ರೇಟ್ ಪ್ರಕಾರ ನಿಮಗೆ ಚಾರ್ಜಸ್ ಬಿದ್ದೇ ಬೀಳುತ್ತೆ. ಸೊ ಅಬ್ಬು 15 lakh 20 lakh ಹೋದರೆ ನಿಮ್ಮ 30% ಟ್ಯಾಕ್ಸಸ್ ಬಿದ್ದೇ ಬೀಳುತ್ತೆ. ಅದು ಬಿಸ್ನೆಸ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಅಂತ. ಸೊ ನೀವು
ನಾವು ನಾರ್ಮಲಾಗಿ ಅದನ್ನು ಸ್ಪೆಕ್ಯುಲೇಟಿವ್ ಇನ್ಕಮ್ ಆಗಿ ಇದನ್ನು ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದೇ ಥರ ಅಪ್ಡೇಟ್ಗಳು ನೆಕ್ಸ್ಟು ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮಗೆ ಮೂರು ಡೀಟೇಲ್ ಬೇಕಾದರೆ ಲಿಂಕ್ ಚೆಕ್ ಮಾಡಿ. ಅಲ್ಲಿ ನಿಮಗೆ ಡೈಲಿ ಟ್ರೆಂಡ್ಸು, ಡೈಲಿ ಸ್ಟಾಕ್ ಅಪ್ಡೇಟ್ಸು, ಅದರ ರಿಕಮೆಂಡೇಷನ್ಸು ಎಲ್ಲನೂ ನಿಮಗೆ ಅವೈಲೇಬಲ್ ಆಗ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.